ಪಾಠ 8 ಮನೆ ಕಟ್ಟೋಣ. ವಿವಿಧ ರೀತಿಯ ಮನೆಗಳನ್ನು ನಿನ್ನ ಊರಿನಲ್ಲಿ ನೋಡಿರಬಹುದು. ಅವುಗಳಲ್ಲಿ ಕೆಲವು ಮನೆಗಳ ಹೆಸರುಗಳನ್ನು ಹಾಗೂ ಮನೆ ಕಟ್ಟಲು ಉಪಯೋಗಿಸುವ ವಿವಿಧ ವಸ್ತುಗಳನ್ನು ತಿಳಿಯೋಣ. ವಿವಿಧ ರೀತಿಯ ಕೆಲವು ಮನೆಗಳ ಹೆಸರುಗಳು: ಗುಡಿಸಲು ಮನೆ, ಗುಡಾರ ಅಥವಾ ಟೆಂಟ್ ಮನೆ, ತಗಡಿನ ಮನೆ, ಹಂಚಿನ ಮನೆ, ಒಂದು ಮಹಡಿಯ ತಾರಸಿ ಕಟ್ಟಡ, ಬಹುಮಹಡಿ ತಾರಸಿ ಕಟ್ಟಡ, ತಾರಸಿ ಮನೆ. ಈಗಾಗಲೇ ಹೆಸರಿಸಿದ ಮನೆಗಳನ್ನು ಕಟ್ಟಲು ಯಾವ ವಸ್ತುಗಳನ್ನು ಬಳಸುತ್ತಾರೆ ಎಂಬುದನ್ನು ತಿಳಿಯೋಣ. ನಾನು ಗುಡಾರ ಅಥವಾ ಟೆಂಟ್ ಮನೆ. ನಾನು ಬೇರೆ ಮನೆಗಳ ತರಹ ಶಾಶ್ವತ ಮನೆ ಅಲ್ಲ. ನನ್ನಲ್ಲಿ ಕೆಲಕಾಲವಿರಬಹುದು ಅಷ್ಟೇ. ನನ್ನನ್ನು ಕಟ್ಟಲು ಪ್ಲಾಸ್ಟಿಕ್, ಮೊಳೆ, ಹಗ್ಗ, ಬಿದಿರು ವಸ್ತುಗಳು ಸಾಕು. ನನ್ನನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವುದು ಕೂಡ ಸುಲಭವಾಗಿದೆ. ನಾನು ಗುಡಿಸಲು ಮನೆ. ನನ್ನನ್ನು ಕಟ್ಟಲು ಹೆಚ್ಚಿನ ವಸ್ತುಗಳು ಬೇಡ. ನನ್ನ ನಿರ್ಮಾಣಕ್ಕೆ ಮಣ್ಣು, ಬಿದಿರು, ಹುಲ್ಲು ಇದ್ದರೆ ಸಾಕು. ನನ್ನ ನಿರ್ಮಾಣ ಬಲು ಸರಳವಾಗಿದೆ. ನಾನು ಹಂಚಿನ ಮನೆ. ನನ್ನ ಚಾವಣಿಯನ್ನು ಹಂಚಿನಿಂದ ನಿರ್ಮಿಸುತ್ತಾರೆ. ನನ್ನನ್ನು ಕಟ್ಟಲು ಕಲ್ಲು, ಸಿಮೆಂಟ್, ಕಟ್ಟಿಗೆ, ಹಂಚುಗಳು, ಬಾಗಿಲು, ಕಿಟಕಿಗಳು ಬೇಕಾಗುತ್ತವೆ. ನಾನು ಒಂದು ಮಹಡಿಯ ತಾರಸಿ ಕಟ್ಟಡ. ನನ್ನ ಛಾವಣಿ ದಪ್ಪವಾಗಿದ್ದು ಬೇಸಿಗೆಯಲ್ಲಿ ತಂಪು ಗಾಳಿಯನ್ನು ಹಾಗೂ ಚಳಿಗಾಲದಲ್ಲಿ ಬೆಚ್ಚನೆಯ ವಾತಾವರಣವನ್ನು ನೀಡುತ್ತೇನೆ. ಏಕೆ ಗೊತ್ತೇ? ನನ್ನನ್ನು ಕಟ್ಟಲು ಇಟ್ಟಿಗೆ, ಸಿಮೆಂಟ್, ಮರಳು, ಸ್ಟೀಲ್ ರಾಡ್, ಕಲ್ಲು, ಬಾಗಿಲು, ಕಿಟಕಿಗಳ ಸಾಮಗ್ರಿಗಳು ಅಗತ್ಯ. ಸಾಮಾನ್ಯವಾಗಿ ನಾನು ಗ್ರಾಮ ಹಾಗೂ ನಗರಗಳಲ್ಲಿ ಕಂಡುಬರುತ್ತೇನೆ. ನಾನು ತಾರಸಿ ಮನೆ. ನಾನು ಬಿಸಿಲು, ಮಳೆ, ಗಾಳಿಯನ್ನು ತಡೆದುಕೊಳ್ಳಬಲ್ಲೆ. ಆದ್ದರಿಂದ ಹೆಚ್ಚಿನ ಜನರು ನನ್ನನ್ನೇ ಮೆಚ್ಚುತ್ತಾರೆ. ನಾನು ಕುಟುಂಬ ವಾಸಕ್ಕೆ ಸುರಕ್ಷಿತವಾಗಿದ್ದು ನನ್ನನ್ನು ಪೀಳಿಗೆಗಟ್ಟಲೆ ಬಳಸಬಹುದಾಗಿದೆ. ನನ್ನನ್ನು ಕಟ್ಟಲು ಬೇಕಾಗುವ ವಸ್ತುಗಳು ಯಾವುದೆಂದು ನೋಡೋಣ. ಗೋಡೆಯನ್ನು ಕಟ್ಟಲು ಮರಳು, ಇಟ್ಟಿಗೆ, ಸಿಮೆಂಟ್, ಕಡಿಗಳನ್ನು ಬಳಸುವರು. ಬಾಗಿಲು ಮಾಡಲು ಕಟ್ಟಿಗೆಯನ್ನು ಬಳಸುವರು. ಕಿಟಕಿಯನ್ನು ಕಟ್ಟಿಗೆ ಅಥವಾ ಕಬ್ಬಿಣದಿಂದ ಮಾಡಲಾಗುತ್ತದೆ. ಮೇಲ್ಛಾವಣಿಯನ್ನು ಮರಳು, ಕಡಿ, ಸಿಮೆಂಟ್, ಕಬ್ಬಿಣದ ಸಹಾಯದಿಂದ ಮಾಡಲಾಗುತ್ತದೆ. ನೆಲವನ್ನು ಕಲ್ಲು, ಟೈಲ್ಸ್, ನುಣುಪಾದ ಕಡಪ, ಚಿತ್ತಾರವುಳ್ಳ ಚೌಕಟ್ಟಾದ ಕಲ್ಲುಗಳು ಅಥವಾ ಸಿಮೆಂಟ್ ಬಳಸಿಕೊಂಡು ಮಾಡಲಾಗುತ್ತದೆ. ಹೀಗೆ ಮನೆ ಕಟ್ಟಲು ಬೇರೆ ಬೇರೆ ವಸ್ತುಗಳನ್ನು ಬಳಸುವರು ಮತ್ತು ಅದರ ಆಕಾರ, ಬಲ, ಉಪಯೋಗ ಅವುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ಅಗತ್ಯ ಸ್ಥಳ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಮನೆಗಳನ್ನು ನಿರ್ಮಿಸಿ ಸುಖವಾಗಿ ಬದುಕುವುದು ಮಾನವನ ಬುದ್ಧಿವಂತಿಕೆಯ ಉದಾಹರಣೆಯಾಗಿದೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಲೈಬ್ರರಿ